ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 11 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಸಹಜ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್, ನಿಫ್ಟಿ ವ್ಯಾಪಕ ಮಾರುಕಟ್ಟೆ ಏರಿಕೆಯಲ್ಲಿ ಶುಕ್ರವಾರ ಜಿಗಿಯಿತು. ಸೆನ್ಸೆಕ್ಸ್ 77,569.39 ರಲ್ಲಿ ಮುಚ್ಚಲ್ಪಟ್ಟಿತು. 1.08% ಏರಿಕೆಯಾಗಿ ನಿಫ್ಟಿ 24,206.90 ರಲ್ಲಿ ಕೊನೆಗೊಂಡಿತು. 1.02% ಹೆಚ್ಚಾಗಿ ನಿಫ್ಟಿ ಬ್ಯಾಂಕ್ 58,045.90 ರಲ್ಲಿ ನೆಲೆಗೊಂಡಿತು. 1.39% ಏರಿಕೆ ದಾಖಲಿಸಿತು. ರಿಲಯನ್ಸ್, ಆಕ್ಸಿಸ್ ಬ್ಯಾಂಕ್ ಶುಕ್ರವಾರ ಪ್ರಮುಖ ಷೇರುಗಳ ಲಾಭಗಳಲ್ಲಿ ಮೇಲಿದ್ದವು. ರಿಲಯನ್ಸ್ ಇಂಡಸ್ಟ್ರೀಸ್ 1,307 ಮತ್ತು 80 ಪೈಸಾರಲ್ಲಿ ಮುಚ್ಚಲ್ಪಟ್ಟಿತು. 2.19% ಏರಿಕೆ. ಆಕ್ಸಿಸ್ ಬ್ಯಾಂಕ್ 1,323 ಮತ್ತು 70 ಪೈಸಾರಲ್ಲಿ ಕೊನೆಗೊಂಡಿತು. 2.09% ಹೆಚ್ಚಾಗಿ ಟೆಕ್ ಮಹೀಂದ್ರ 1,454 ಮತ್ತು 80 ಪೈಸಾರಲ್ಲಿ ನೆಲೆಗೊಂಡಿತು. 2.00% ಗಳಿಸಿತು. ರಿಲಯನ್ಸ್ ಅನಿಲ್ ಅಂಬಾನಿ ತನಿಖೆಯಲ್ಲಿ ಇಡೀ 1,000 ಕೋಟಿ ರೂಪಾಯಿ ಆಸ್ತಿ ಜಪ್ತಿ. ಜಾರಿ ನಿರ್ದೇಶನಾಲಯ ರಿಲಯನ್ಸ್ ಅನಿಲ್ ಅಂಬಾನಿ ಗ್ರೂಪ್ಗೆ ಸಂಬಂಧಿಸಿದ 1,000 ಕೋಟಿ ರೂಪಾಯಿ ಆಸ್ತಿಗಳನ್ನು ಜಪ್ತಿ ಮಾಡಿದೆ. ತನಿಖೆಯು ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ವಿರುದ್ಧ ಸಿಬಿಐ ಎಫ್ಐಆರ್ನಿಂದ ಹುಟ್ಟಿಕೊಂಡಿದೆ. ಡಿಮಾರ್ಟ್ಗ ಒಂದು ನಿವ್ವಳ ಲಾಭ 11% ಏರಿ 860 ರೂಪಾಯಿ ಕೋಟಿಗೆ ತಲುಪಿತು. ಅವೆನ್ಯೂ ಸೂಪರ್ಮಾರ್ಟ್ಸ್ಗ ಒಂದುಗೆ 860 ಕೋಟಿ ರೂಪಾಯಿ ಏಕೀಕೃತ ನಿವ್ವಳ ಲಾಭ ವರದಿ ಮಾಡಿದೆ. ವರ್ಷದಿಂದ ವರ್ಷಕ್ಕೆ 11.3% ಏರಿಕೆ. ತ್ರೈಮಾಸಿಕದ ಆದಾಯ 18,795 ರೂಪಾಯಿ ಕೋಟಿಗೆ ಏರಿತು. ನೋಮುರಾ ಅಥರ್ ಎನರ್ಜಿಯಲ್ಲಿ 22% ಏರಿಕೆ ನಿರೀಕ್ಷೆ. ಅಗ್ರಾ ಇವಿ ಆಯ್ಕೆ. ನೋಮುರಾ ಅಥರ್ ಎನರ್ಜಿಯಲ್ಲಿ ಖರೀದಿ ರೇಟಿಂಗ್ ಗೊಳಿಸಿಕೊಂಡಿದ್ದು, ಗುರಿ ಬೆಲೆಯನ್ನು 1,000 ರೂಪಾಯಿಗಿಂತ ಹೆಚ್ಚಿಸಿದೆ. 22% ಏರಿಕೆ ಸಾಮರ್ಥ್ಯ ಉಲ್ಲೇಖಿಸಿದೆ. ಬ್ರೋಕರೇಜ್ ಅಥರ್ ಅನ್ನು ತನ್ನ ಅಗ್ರಾ ಇಲೆಕ್ಟ್ರಿಕ್ ವಾಹನ ಆಯ್ಕೆ ಎಂದು ಹೆಸರಿಸಿದೆ. ಎಸ್ಕೆ ಹೈನೆಕ್ಸ್ $20.5 ಬಿಲಿಯನ್ ನ್ಯಾಸ್ಡಾಕ್ ಪ್ರವೇಶದ ನಂತರ 13% ಜಿಗಿತ. ಎಸ್ಕೆ ಹೈನೆಕ್ಸ್ ನ್ಯಾಸ್ಡಾಕ್ನಲ್ಲಿ ಪ್ರವೇಶಿಸಿ $26.5 ಬಿಲಿಯನ್ ಸಂಗ್ರಹಿಸಿತು. ಮೊದಲ ವ್ಯಾಪಾರ ದಿನ ಷೇರುಗಳು 13% ಏರಿದವು. ಚಿಪ್ ತಯಾರಕರ ಬಲಿಷ್ಠ ಪ್ರವೇಶ ಅರ್ಧವಾಹಕ ಷೇರುಗಳಲ್ಲಿ ಹೂಡಿಕೆದಾರರ ಆಸಕ್ತಿ ಮರಳಿದೆ ಎಂದು ಸೂಚಿಸುತ್ತದೆ. ಭಾರತ 12.5% ಅಮೆರಿಕ ಸುಂಕ ಪ್ರಸ್ತಾಪದ ಮರುಪರಿಶೀಲನೆ ಕೋರಿದೆ. ಭಾರತ ಅಮೆರಿಕ ವ್ಯಾಪಾರ ಪ್ರತಿನಿಧಿಗೆ ಪ್ರಸ್ತಾಪಿತ 12.5% ಸುಂಕವನ್ನು ಮರುಪರಿಶೀಲಿಸಲು ಒತ್ತಾಯಿಸಿದೆ. ಯುಎಸ್ಟಿಆರ್ ವರದಿಯಲ್ಲಿ ವ್ಯಾಪಾರ ಕೊರತೆ ಲೆಕ್ಕಾಚಾರದಲ್ಲಿ ದೋಷಗಳಿವೆ ಎಂದು ವಾದಿಸಿದೆ. ಈ ಕ್ರಮ ದ್ವಿಪಕ್ಷೀಯ ಮಾತುಕತೆಗಳ ಮೊದಲು ಉಭಯ ದೇಶಗಳ ನಡುವೆ ವ್ಯಾಪಾರ ಉದ್ವಿಗ್ನತೆ ಹೆಚ್ಚಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ವಿದೇಶಿ ಕರೆನ್ಸಿ ಒಳಹರಿವು ಹೆಚ್ಚಿಸಲು ಹಣಕಾಸು ಸಚಿವಾಲಯ ಸಾಲದಾತರ ಸಭೆ ಕರೆದಿದೆ. ಹಣಕಾಸು ಸಚಿವಾಲಯ ಜುಲೈ 13ರಂದು ಸಾಲದಾತರ ಸಭೆ ಕರೆದು ಅನಿವಾಸಿ ಠೇವಣಿ ಯೋಜನೆಗಳ ಮೂಲಕ ವಿದೇಶಿ ಕರೆನ್ಸಿ ಸಂಗ್ರಹವನ್ನು ಹೆಚ್ಚಿಸಲು ಪರಿಶೀಲಿಸಲಿದೆ. ರೂಪಾಯಿ ಡಾಲರ್ಗೆ 95.37 ರಲ್ಲಿ ಮುಚ್ಚಲ್ಪಟ್ಟಿದ್ದು 0.51% ಕುಸಿತ ದಾಖಲಿಸಿದೆ. ಭಾರತ, ನ್ಯೂಜಿಲೆಂಡ್ ಸಂಬಂಧವನ್ನು ಕಾರ್ಯತಂತ್ರ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದವು. ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ಕಾರ್ಯತಂತ್ರ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ಒಪ್ಪಿದವು. ಸಾಗರ ಭದ್ರತೆ ಹೊಸ ಚೌಕಟ್ಟಿನ ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಘೋಷಣೆ ಇಂಡೋ ಪೆಸಿಫಿಕ್ ಪ್ರದೇಶದಾದ್ಯಂತ ಭಾರತದ ರಾಜತಾಂತ್ರಿಕ ವಿಸ್ತರಣೆ ಸೂಚಿಸುತ್ತದೆ. 2024 ಉತ್ತುಂಗದಿಂದ ಭಾರತ ನಿಧಿಗಳಿಗೆ 60% ವಿದೇಶಿ ಹರಿವು ಹಿಂತೆಗೆದುಕೊಂಡಿದೆ. ಹೊಸ ವರದಿಯ ಪ್ರಕಾರ ವಿದೇಶಿ ಹೂಡಿಕೆದಾರರು 2024 ಉತ್ತುಂಗದಿಂದ ಭಾರತ ಕೇಂದ್ರಿತ ನಿಧಿಗಳಿಂದ ಸುಮಾರು 60% ಹಣ ಹಿಂತೆಗೆದುಕೊಂಡಿದ್ದಾರೆ. ದೇಶೀಯ ಮಾರುಕಟ್ಟೆಗಳು ಶುಕ್ರವಾರ ಹೆಚ್ಚಿನ ಮಟ್ಟದಲ್ಲಿ ಮುಚ್ಚಿದ್ದರೂ ನಿರಂತರ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆಯ ಬಗ್ಗೆ ಕಳವಳ ಹೆಚ್ಚಿಸಿದೆ. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 77,569.39 1.08%. 828 ಪಿಟಿಎಸ್. ರಿಲಯನ್ಸ್ 1,307.802.19% ಟಿಸಿಎಸ್ 2,069.000.95%. ಎಚ್ಡಿಎಫ್ಸಿ ಬ್ಯಾಂಕ್ 824.95%. ಇನ್ಫೋಸಿಸ್ 1,068.001.64%. ಎಸ್ಬಿಐ 1,036.001.36%. ಐಸಿಐಸಿಐ ಬ್ಯಾಂಕ್ 1,401.201.48%. ಅತಿ ಹೆಚ್ಚು ಲಾಭ. ರಿಲಯನ್ಸ್ 2.19%. ಅತಿ ಹೆಚ್ಚು ನಷ್ಟ. ಎಚ್ಡಿಎಫ್ಸಿ ಬ್ಯಾಂಕ್ 0.91%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4,104.100.64% ಪ್ರತಿ ಟ್ರೈ ಔನ್ಸ್ಗೆ.
ಅಂದಾಜು ಸಮ 1,25,838 ರೂಪಾಯಿ ಪ್ರತಿ 10 ಗ್ರಾಂಗೆ. IRR 0.64% ಕುಸಿದಿದೆ. ಹಿಂದಿನ ಮುಕ್ತಾಯ $4,130 ಮತ್ತು 60 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಬೆಳ್ಳಿ 59.81 ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,834 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.94% ಕುಸಿದಿದೆ. ಹಿಂದಿನ ಮುಕ್ತಾಯ $60 ಮತ್ತು 38 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. LPG ಸಿಲಿಂಡರ್ ಬೆಲೆಗಳು. ಪ್ರಮುಖ ನಗರಗಳು. ಪ್ರಮುಖ ನಗರಗಳಲ್ಲಿ ಇಂದಿನ LPG ಸಿಲಿಂಡರ್ ಬೆಲೆಗಳು: ನವದೆಹಲಿ $942 ರೂಪಾಯಿ ಮತ್ತು 0 ಪೈಸಾ, 2,930 ರೂಪಾಯಿ ಮತ್ತು 0 ಪೈಸಾ. ಮುಂಬೈ $941 ರೂಪಾಯಿ ಮತ್ತು 50 ಪೈಸಾ, 2,885 ರೂಪಾಯಿ ಮತ್ತು 50 ಪೈಸಾ. ಚೆನ್ನೈ $957 ರೂಪಾಯಿ ಮತ್ತು 50 ಪೈಸಾ, 3,106 ರೂಪಾಯಿ ಮತ್ತು 0 ಪೈಸಾ. ಬೆಂಗಳೂರು $944 ರೂಪಾಯಿ ಮತ್ತು 50 ಪೈಸಾ, 3,021 ರೂಪಾಯಿ ಮತ್ತು 0 ಪೈಸಾ. ಹೈದರಾಬಾದ್ $994 ರೂಪಾಯಿ ಮತ್ತು 0 ಪೈಸಾ, 3,191 ರೂಪಾಯಿ ಮತ್ತು 0 ಪೈಸಾ. ಆಂಧ್ರಪ್ರದೇಶ $966 ರೂಪಾಯಿ ಮತ್ತು 50 ಪೈಸಾ, 3,128 ರೂಪಾಯಿ ಮತ್ತು 0 ಪೈಸಾ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI ರಹ 21.41 ಪ್ರತಿ ಬ್ಯಾರೆಲ್ಗೆ ರಹವೋಯೆ. ಕಾರಾರ 0.93% ಕುಸಿದಿದೆ. ಹಿಂದಿನ ಮುಕ್ತಾಯ $72 ಮತ್ತು 8 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. USDನಿಂದ INR ಲೈವ್ ವಿನಿಮಯ ದರ. USR 95.370.51%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರಾ 0.51% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ರೂಪಾಯಿ ಮತ್ತು 86 ಪೈಸಾ ಎ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಟ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.